ನಮ್ಮ ಪ್ರತಿನಿಧಿ ಕಿರಣ್ ಸೂರ್ಯ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್ ಸೂರ್ಯ, ನಿಮ್ಮ ಜೊತೆ ಭೀಮಾ ನಾಯ್ಕ ಅವರು ಕೂಡ ಇರೋದ್ರಿಂದ ಮಾತನಾಡಿಸಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಅಂದ್ರೆ ಏನಿದು ಲಾಜಿಕ್ ಏನು ಅಂತ 50 ml ಗೆ ಮತ್ತೆ ₹2 ವಿಚಾರ, ಅದೇ 10 ಪೈಸೆ ಅವ್ರ ಕೈಯಿಂದ ಹಾಕ್ತಿರೋಂಥದ್ದು ಕಿರಣ್? ಹೌದು, ಖಂಡಿತವಾಗ್ಲೂ ಕೂಡ ಈಗಾಗಲೇ 1 ಲೀಟರ್ ಹಾಲಿಗೆ ₹42 KMF ನಿಂದ ರಾಜ್ಯದಲ್ಲಿ ಮಾರಾಟವಾಗ್ತಿರುವಂಥದ್ದು, ಅರ್ಧ ಲೀಟರ್ ಹಾಲಿಗೆ ₹22 ಮಾರಾಟವಾಗ್ತಿರುವಂಥದ್ದು. ಇದಕ್ಕೆ 50 ml ಎಕ್ಸ್ಟ್ರಾನ ಕೊಟ್ಟು ₹2 ಈಗಾಗಲೇ ಕೂಡ ಗ್ರಾಹಕರಿಂದ ಪಡ್ಕೊಳ್ತೀವಿ ಅನ್ನೋಂಥ ಮಾತುಗಳನ್ನ ಈಗಾಗಲೇ ಕೂಡ ಅಧ್ಯಕ್ಷರಾಗಿರುವಂಥ ಭೀಮಾ ನಾಯ್ಕರವರು ಹೇಳ್ತಿದ್ದಾರೆ. ಭೀಮಾ ನಾಯ್ಕರವರು ಸದ್ಯ ನನ್ನ ಜೊತೆಲಿದ್ದಾರೆ. ಸರ್, ಇದು ಯಾವ ಲಾಜಿಕ್ ಅನ್ನೋಂಥದ್ದಂದ್ರೆ 50 ml ಕೊಟ್ಟು ₹2 ಗ್ರಾಹಕರಿಂದ ಪಡ್ಕೊಳ್ತೀವಿ ಅನ್ನೋಂಥದ್ದು ಲಾಜಿಕ್ ಏನಿಲ್ಲ. ಸೊ ಈಗ KMFನ ಇತಿಹಾಸದಲ್ಲಿ 94,47,000 ಶೇಖರಣೆ ಆಗಿತ್ತು. ಅದು ಇನ್ನು ಇಲ್ಲಿವರೆಗೂ 20-30 ವರ್ಷದಲ್ಲಿ ನಾವು ಅಂಕಿಅಂಶನ ನೋಡೋದಾದರೆ ಏರಿಕೆ ಆಗಿಲ್ಲ. ಇವತ್ತಿನ ನಮ್ಮ ಒಂದು ದಿನದ ಶೇಖರಣೆ ನಮ್ಮ ಕರ್ನಾಟಕ ಹಾಲು ಮಂಡಳದ 98,17,000. ಇನ್ನೇನು ನಾವು ಇನ್ನೊಂದು ವಾರದಲ್ಲಿ ನಾವು 1 ಕೋಟಿ ಲೀಟರ್ ಹಾಲಿಗೆ ನಾವು ಒಂದು ದಿನಕ್ಕೆ 1 ಕೋಟಿ ಲೀಟರ್ ಹಾಲನ್ನು ಸಂಗ್ರಹಣೆ ಆಗ್ತಕ್ಕಂಥದ್ದಕ್ಕೆ ನಾವು ಕಾಲನ್ನು ಇಡ್ತಾ ಇದ್ದೀವಿ. ಸೊ ಇದು ಭಾಳ ಖುಷಿಯ ವಿಚಾರ. ಇದಕ್ಕೆ ನಾನು ಇಡೀ ಕರ್ನಾಟಕ ರಾಜ್ಯದ 27 ಲಕ್ಷ ರೈತರೇನಿದ್ದಾರೆ ಅವರಿಗೆ ನಾನು ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಸೊ ಇಲ್ಲಿ ಪ್ರತಿದಿನಕ್ಕೆ 30 ಲಕ್ಷ ಲೀಟರ್ ನಾವು ಪೌಡ್ರಿಗೆ ಕಳಿಸ್ತಾ ಇದ್ದೀವಿ. ಸೊ ಹಾಗಾಗಿ ಪೌಡ್ರಿಗೆ ಹೋದರೆ ನಮಗೆ ಲಾಸ್ ಆಗುತ್ತೆ. ಸೊ ಹಾಗಾಗಿ ನಾವು 50 ml ಹಾಲನ್ನು ನಾವು ಈಗ ₹42 ನಾವು ದರವನ್ನು ಜಾಸ್ತಿ ಮಾಡ್ತಾ ಇಲ್ಲ. ನಾನು ತಮ್ಮ ಮೂಲಕ ಗ್ರಾಹಕರಿಗೆ ನಾನು ವಿನಂತಿ ಮಾಡ್ತಾ ಇದ್ದೀವಿ, ನಾವು 1 ಪೈಸೆ ಕೂಡ ನಾವು ₹42 ಇರ್ತಕ್ಕಂಥ 1 ಲೀಟರ್ ನಂದಿನಿ ಹಾಲು 1 ಪೈಸೆ ಕೂಡ ನಾವು ಜಾಸ್ತಿ ಮಾಡ್ತಾ ಇಲ್ಲ, ದರ ಏರಿಕೆ ಮಾಡ್ತಾ ಇಲ್ಲ. ಏನು 50 ml ಹಾಲನ್ನು ಏನು ನಾವು ತಮಗೆ ಕೊಡ್ತಾ ಇದ್ದೀವಿ, 1000 ml ಇದ್ದಿದ್ದ ಹಾಲು 1050 ml ಕೊಡ್ತಾ ಇದೀವಿ. ಅದಕ್ಕೆ ₹2 10 ಪೈಸೆ ಆಗುತ್ತೆ. 10 ಪೈಸೆ ಕಡಿಮೆ ಮಾಡಿನೇ ನಾವು ₹44 ನಾವು ಕೂಡ ಹೇಳ್ತಿದ್ರಿ. ಅಂದ್ರೆ ಪ್ರತಿದಿನವೂ ಕೂಡ 30 ಲಕ್ಷ ಪೌಡ್ರಿಗೆ ಕಳಿಸ್ತೀವಿ, 30 ಲಕ್ಷ ಲೀಟರ್ ಹಾಲನ್ನ ಪೌಡ್ರಿಗೆ ಕಳಿಸ್ತೀವಿ. ಅದು ನಮಗೆ ಹೊರೆ ಆಗತ್ತೆ ಅಂತೇಳಿ, KMF ಹೊರೆ ಆಗತ್ತೆ ಅಂತೇಳಿ 50 ml ಹಾಲನ್ನ ಕೊಟ್ಟು ಗ್ರಾಹಕರಿಂದ ₹2 ಪಡ್ಕೊಂಡ್ರೆ ಗ್ರಾಹಕರಿಗೆ ಹೊರೆ ಆಗೋದಿಲ್ವಾ? ತಿಂಗಳಲ್ಲಿ ಒಂದು ₹100-200 ಅವ್ರಿಗೆ ಹೊರೆ ಆಗತ್ತಲ್ವಾ ಅನ್ನೋಂಥ ಮಾತುಗಳನ್ನು ಈಗಾಗಲೇ ಗ್ರಾಹಕರು ಕೇಳಲಿಕ್ಕೆ ಶುರು ಮಾಡಿದ್ದಾರೆ. ಅಲ್ಲ, ಗ್ರಾಹಕರಿಗೆ ಹೊರೆ ಆಗ್ತಕ್ಕಂಥ ಪ್ರಶ್ನೆನೇ ಉದ್ಭವ ಆಗೋದಿಲ್ಲ. ನಾವು 50 ml ಹಾಲು ಕೊಡ್ತಾ ಇದ್ದೀವಿ, ಆ 50 ml ಹಾಲಿಂದ ಕಾಸ್ಟ್ ತೊಳ್ತಾ ಇದ್ದೀವಿ. ನಾವು ಜಾಸ್ತಿ ಏನು ರೇಟು ಗ್ರಾಹಕರಿಂದ ತೊಳ್ತಾ ಇಲ್ಲ, ಗ್ರಾಹಕರಿಂದ ಏನು ನಾವು ಜಾಸ್ತಿ ಹಣವನ್ನು ತೊಳ್ತಾ ಇಲ್ಲ. 50 ml ಹಾಲಿಂದು ಮಾತ್ರ ನಾವು ತೊಳ್ತಾ ಇದೀವಿ ಅಷ್ಟೇ. ಸರ್, ಅಂದ್ರೆ ಹಿಂದೆ ಹಾಲಿನ ದರ ಹೆಚ್ಚಳ ಮಾಡಿದಂಥ ಸಂದರ್ಭದಲ್ಲಿ ಕೂಡ ರೈತರಿಗಾಗಿ ಇದು ಅನ್ನೋಂಥ ಮಾತುಗಳನ್ನು ಹೇಳಿದ್ರಿ. ಈ ಬಾರಿ ಏನಾದರೂ ಈ ₹2 ಹೆಚ್ಚಳದಲ್ಲಿ ರೈತರಿಗೆ ಏನಾದರೂ ಪ್ರೋತ್ಸಾಹ ಧನ ಈ ಥರದ್ದು ಏನಾದ್ರು ಸಿಗತ್ತಾ ಅಂತ? ಹಿಂದೆ ಯಾವುದೇ ಸಂದರ್ಭದಲ್ಲಿ ದರವನ್ನು ಹೆಚ್ಚು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆ ಹಣವನ್ನು ನೇರವಾಗಿ ರೈತರಿಗೆ ಹೋಗೋದು, ಹಿಂದೆ ಮಾಡಿದಂಥ ಸಂದರ್ಭದಲ್ಲಿ ರೈತರಿಗೆ ಹೋಗುತ್ತೆ. ಮುಂದೆ ನಾವು ದರವನ್ನು ಹೆಚ್ಚು ಮಾಡ್ತಕ್ಕಂಥ ಸಂದರ್ಭದಲ್ಲಿ ರೈತರಿಗೆ ಹೋಗುತ್ತೆ. ಈ ₹2 ಕೂಡ 50 ml ಹಾಲೇನು ಕೊಡ್ತಕ್ಕಂಥ ರೈತರಿಂದ ಅವರಿಗೆ ಈ ಹಣ ಹೋಗುತ್ತೆ. ಇದಕ್ಕೆ KMF ಆಗಲಿ ಒಕ್ಕೂಟಕ್ಕೆ ಯಾರಿಗೂ ಹೋಗಲ್ಲ, ಎಲ್ಲ ರೈತರಿಗೆ ಹೋಗೋದು. ಮತ್ತೊಂದು, ಈ 50 ml ಹಾಲು ಕೊಡಬೇಕು ಅಂತೇಳಿ ಯಾವ್ದಾದ್ರು ಗ್ರಾಹಕರ ವೇದಿಕೆ ಇರ್ಬೋದು, ಇಲ್ಲಾಂದ್ರೆ ನಿಮ್ಮ ಒಕ್ಕೂಟಗಳು ಯಾರಾದರೂ ಬೇಡಿಕೆ ಏನಾದರೂ ಇಟ್ಟಿದ್ರ, ತಮ್ಮ ಮೇಲೆ ಒತ್ತಡ ಏನಾದರೂ ಹಾಕಿದ್ರ ಅಂತಂದ್ರೆ 50 ml ಕೊಟ್ಟು ಈ ಥರ ₹2 ನಾವು ಗ್ರಾಹಕರಿಂದ ಪಡ್ಕೊಳ್ಳೋಣ ಅನ್ನೋಂಥದ್ದು ಏನಾದರೂ ಆಗಿತ್ತಾ? ಇಲ್ಲ ಬೋರ್ಡ್ ಮೀಟಿಂಗ್ ಅಲ್ಲೋ ಇಲ್ಲಾಂದ್ರೆ ರಾಜ್ಯ ಸರ್ಕಾರದ ಜೊತೆ ಚರ್ಚೆ ಆಗಿತ್ತಾ ಅನ್ನೋಂಥದ್ದು? ಅಲ್ಲ, ಈಗ ಏನಾಗಿದೆ, 1 ಕೋಟಿ ಹಾಲೇನು ಶೇಖರಣೆ ಆಗ್ತಾ ಇದೆ, ಅದಕ್ಕೆ 1 ಕೋಟಿಗೆ ನಾವು ಇವತ್ತು ದಾಪುಗಾಲನ್ನು ಇಡ್ತಾ ಇದ್ದೀವಿ. ಇಂಥ ಸಂದರ್ಭದಲ್ಲಿ 30 ಲಕ್ಷ ಲೀಟರ್ ಏನು ಪೌಡ್ರಿಗೆ ಹೋಗ್ತಾ ಇದೆ. ಸೊ ಅದರಲ್ಲಿ ನಾವು 50 ml ಹಾಲನ್ನು ನಾವು ಪ್ರತಿಯೊಂದು ಪಾಕೆಟಿಗೆ 50 ml ಹಾಲನ್ನು ನಾವು ಎಕ್ಸ್ಟ್ರಾ ಮಾಡಿದರೆ ಒಂದು ದಿನಕ್ಕೆ 3.5 ಲಕ್ಷ ಲೀಟರ್ ನಾವು ಪೌಡ್ರಿಗೆ ಕಡಿಮೆ ಆಗ್ಬೋದು. ಸೊ ಆ ನಿಟ್ಟಿನಲ್ಲಿ ನಮಗೇನಾಗ್ತಕ್ಕಂಥ ಸ್ವಲ್ಪ ಲಾಸಸ್ಸನ್ನು ಕಡಿಮೆ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಬೋರ್ಡಲ್ಲಿ ತೀರ್ಮಾನ ತೊಗೊಂಡಿದ್ದೀವಿ. ಈಗಾಗಲೇ KMF ಅನ್ನೋಂಥದ್ದು ತುಂಬಾ ದೊಡ್ಡ ನಂಬಿಕೆ ಅನ್ನೋಂಥದ್ದು ಒಂದು. ಎರಡನೇದು ಸೌತ್ ಇಂಡಿಯಾದಲ್ಲಿ 2ನೇ ಸ್ಥಾನದಲ್ಲಿರುವಂಥ KMF ನಂಬಿಕೆ. ಈಗ ಈ 50 ml ಹೆಚ್ಚಳ ಮಾಡೋದ್ರಿಂದ ಏನು ಲಾಭ ಅನ್ನೋಂಥದ್ದು, ಮತ್ತೆ 50 ml ಯಾಕೆ ಗ್ರಾಹಕನಿಗೆ ಎಕ್ಸ್ಟ್ರಾ ಬೇಕು ಅನ್ನೋಂಥದ್ದು? ಯಾಕೆಂದ್ರೆ 1 ಲೀಟರ್ ಹಾಲಂದ್ರೆ 1 ಲೀಟರ್ ತೆಗೆದುಕೊಳ್ತಾನೆ. 1 ಲೀಟರ್ ಪೆಟ್ರೋಲ್ ಅಂತ ಹೇಳಿದ್ರೆ 1 ಲೀಟರ್ ಪೆಟ್ರೋಲ್ ಡೀಸೆಲ್ ತೆಗೆದುಕೊಳ್ತಾನೆ. ಬಂಕಿಗೆ ಹೋದಂಥ ಸಂದರ್ಭದಲ್ಲಿ ನಾನು ನಿಮಗೆ 50 ml ಎಕ್ಸ್ಟ್ರಾ ಹಾಕ್ತೀನಿ, ನಾವು ನಿಮ್ಮ ಹತ್ರ ಇಂತಿಷ್ಟು ದರವನ್ನು ಕೊಡಿ ಅನ್ನೋಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋಂಥದ್ದು? ನಮಗೇನಾಗಿದೆ, ಈಗ 89 ಲಕ್ಷ ಇರ್ತಕ್ಕಂಥ ಹಾಲು ಇವತ್ತು ಸಡನ್ ಆಗಿ ಇವತ್ತು ರೇಸ್ ಆಗಿದೆ, 98 ಲಕ್ಷಕ್ಕಾಗಿದೆ. ಹಾಗಾಗಿ ನಾವು ಇನ್ನ 2 ಲಕ್ಷ ಆಗಲಿ, 3 ಲಕ್ಷ ಆಗಲಿ, ದಿನಕ್ಕೆ 5 ಲಕ್ಷ ಆಗಲಿ, 10 ಲಕ್ಷ ಆಗಲಿ, 20 ಲಕ್ಷ ಆಗಲಿ, 1 ಕೋಟಿ 20 ಲಕ್ಷ ಆಗಲಿ ನಾವು ರೈತರಿಂದ ತಗೊಳ್ಳೇಬೇಕು. ನಮ್ಮ ಡೈರಿಗೆ ಬರ್ತಕ್ಕಂಥ ರೈತರು ಯಾರಿಗೂ ಕೂಡ ನಾವು ವಾಪಸ್ ಕಳ್ಸೋಕ್ಕಾಗಲ್ಲ. ಸೊ ಹಾಗಾಗಿ ಹಾಲು
ಏನು ಇವತ್ತು ಜಾಸ್ತಿ ಆಗಿದೆ. ಸೊ ಹಾಗಾಗಿ ಈ ತೀರ್ಮಾನ ತಗೊಂಡಿದ್ದೀವಿ. ಕಡೆಯದಾಗಿ ತಾವು ಕೂಡ ಅವಾಗಲೇ ಹೇಳ್ತಾ ಇದ್ರಿ 1 ಲೀಟರ್ ಹಾಲನ್ನ ನಾವು ಮಾರಾಟ ಮಾಡುವಂತ ಸಂದರ್ಭದಲ್ಲಿ ₹1 ₹1.50 ನಮಗೆ ನಷ್ಟ ಆಗುತ್ತೆ. ಅದನ್ನ ನಾವು ಹಾಲಿನ ಉತ್ಪನ್ನಗಳಲ್ಲಿ ಅದನ್ನ ಸರಿದೂಗಿಸ್ಕೊಳ್ತೀವಿ ಅಂತೇಳಿ. ಈ 50 ml ನಿಮಗೆ ಜಾಸ್ತಿ ಆಗುತ್ತೆ, ಇಲ್ಲ 50 ml ಅನ್ನ ಗ್ರಾಹಕರಿಗೆ ಕೊಟ್ಟರೆ ಹಾಲು ತಮಗೆ ಬರುವಂತ ರೈತರಿಂದ ಹಾಲನ್ನ ಮಾರಾಟ ಮಾಡೋದ್ರಿಂದ ಆದಾಯ ಮಾಡಬಹುದು ಅನ್ನೋಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಅದನ್ನು ತುಪ್ಪನೋ ಇಲ್ಲ ಅಂದ್ರೆ ಯಾವ್ದಾದ್ರು ಪ್ರಾಡಕ್ಟ್ ಗಳನ್ನ ಮಾಡಿದ್ರೆ ಇನ್ನು ಲಾಭ. ತಾವು ಕೂಡ ಹೇಳಿದ್ರಿ ಅವಾಗಲೇ ಪ್ರಾಡಕ್ಟ್ ಗಳಿಂದ ನಮಗೆ ಲಾಭ ಬರುತ್ತೆ, ಹಾಲಿಂದ ಲಾಭ ಬರೋದಿಲ್ಲ ಅಂತ. ಪ್ರಾಡಕ್ಟ್ಗೆ ಬಳಸ್ಕೊಳ್ಬಹುದಲ್ಲ ಈ 50 ml ಹೆಚ್ಚುವರಿ ಹಾಲನ್ನ ಅನ್ನೋಂಥದ್ದು? 100ಕ್ಕೆ 100 ತಾವೇನು ಇವತ್ತು ಈ ಪ್ರಶ್ನೆಯನ್ನು ಕೇಳಿದಿರಿ, 100ಕ್ಕೆ 100 ಹಾಲಿನಲ್ಲಿ ನಮಗೆ ಲಾಸ್ ಆಗುತ್ತೆ. ದಿನನಿತ್ಯ ನಾವು ಏನು ಪಾಕೆಟ್ ಹಾಲನ್ನು ನಾವೇನು ಮಾರ್ಕೆಟಿಂಗ್ ಮಾಡ್ತಾ ಇದೀವಿ ಇದರಲ್ಲಿ ಲಾಸ್ ಆಗುತ್ತೆ. ಪ್ರಾಡಕ್ಟ್ ಅಲ್ಲೇ ನಮಗೆ ಲಾಭ ಆಗೋದು. ಯಾಕಂದ್ರೆ ನಾವು ಬೇರೆ ರಾಜ್ಯಗಳನ್ನು ಹೋಲಿಸಿದ್ರೆ ಬಹಳ ಕಡಿಮೆ ರೇಟಲ್ಲಿ ನಾವು ಹಾಲನ್ನು ಮಾರಾಟ ಮಾಡ್ತಾ ಇದೀವಿ. ಈ ನಾವು ಕೊಡ್ತಿರೋದು ₹42, 1 ಲೀಟರ್ ಹಾಲಿಗೆ ₹42. ನೀವು ಗುಜರಾತಿಗೆ ಹೋಗಿ ₹56 ಇದೆ, ಮಹಾರಾಷ್ಟ್ರಕ್ಕೆ ಹೋಗಿ ₹56 ಇದೆ, ಕೇರಳದಲ್ಲಿ ₹54 ಇದೆ, ತಮಿಳುನಾಡಲ್ಲಿ ₹56 ಇದೆ, ಆಂಧ್ರದಲ್ಲಿ ₹58 ಇದೆ. ಮತ್ತು ಬೇರೆ ರಾಜ್ಯಕ್ಕೆ ಹೋಲಿಸಿದ್ರೆ ನಾವು ₹16 ಕಡಿಮೆಯಲ್ಲಿದ್ದೀವಿ. ಸೊ ಹಾಗಾಗಿ ಈ ನಿರ್ಧಾರವನ್ನು ತಗೊಂಡಿದ್ದೀವಿ. ನಾವು ಯಾವುದೇ ಒಂದು ಪಾಕೆಟ್ ಹಾಲಿಗೆ ನಾವು ದರವನ್ನು ಹೆಚ್ಚು ಮಾಡಿಲ್ಲ. ತಮಗೆ ವಿನಂತಿ ಮಾಡ್ತೀನಿ, ತಮ್ಮ ಮೂಲಕ ಗ್ರಾಹಕರಿಗೆ ನಾನು ವಿಶೇಷವಾಗಿ ತಮ್ಮ ಮೂಲಕ ಅವರಿಗೆ ನಾನು ವಿನಂತಿಯನ್ನು ಮಾಡ್ತಾ ಇದ್ದೀನಿ. 50 ml ಹಾಲನ್ನು ಎಕ್ಸ್ಟ್ರಾ ಕೊಡ್ತಾ ಇದ್ದೀವಿ. ಆ 50 ml ಹಾಲಿನ ಕಾಸ್ಟ್ ಮಾತ್ರ ನಾವು ತೊಗೊಳ್ತಾ ಇದೀವಿ. ಕಡೆದಾಗಿ ತಾವು ಕೂಡ ಹೇಳ್ತಾ ಇದ್ರಿ ಹಾಲಿನ ದರ ಈಗಾಗಲೇ ಹೆಚ್ಚಳ ಆಗಿಲ್ಲ, ಗ್ರಾಹಕರಿಂದ ಪಡ್ಕೊಳ್ತಿದ್ವಿ ಅಂತ. ಇದೇ ರೀತಿ ತುಪ್ಪ ಇರ್ಬೋದು, ಬೇರೆ ಬೇರೆ ಉತ್ಪನ್ನಗಳ ಮೇಲೆ 50%, 100% ML ನ ಹೆಚ್ಚು ಕೊಟ್ಟು ಅದರ ಮೇಲೂ ಕೂಡ ದರ ಹೆಚ್ಚಳ ಮಾಡುವಂತದ್ದಾಗತ್ತಾ? ಇಲ್ಲ, ಯಾವುದೇ ಕಾರಣಕ್ಕೂ ಅಂತ ಯಾವುದೇ ಒಂದು ಚಿಂತನೆಯನ್ನ ನಾವು ಮಾಡಿಲ್ಲ, ಅಂತ ಯಾವುದೇ ತೀರ್ಮಾನಗಳು ತಗೊಂಡಿಲ್ಲ. ಸೊ ಅದನ್ನ ನಾವು ಮಾಡೋದು ಇಲ್ಲ, ಪ್ರಾಡಕ್ಟ್ ಮೇಲೆ ಹೆಂಗೆ ಮಾಡಕ್ ಬರೋದು ಇಲ್ಲ. ಹಾಲಿನ ಮೇಲೆ 50 ml ಜಾಸ್ತಿ ಕೊಟ್ಟು ತೋಳೋಣ ಅನ್ನೋ ಒಂದು ತೀರ್ಮಾನ ತಗೊಂಡಿದ್ದೀವಿ. ಅಂತ ಯಾವುದೇ ಪ್ರಸ್ತಾವನೆ ನಮ್ಮ ಮುಂದೆ ಇಲ್ಲ. ಥ್ಯಾಂಕ್ ಯು. ಅಂದ್ರೆ ಅವಿನಾಶ್, ಇವಿಷ್ಟು ಕೂಡ KMF ನ ಅಧ್ಯಕ್ಷರಾಗಿರುವಂತಹ ಭೀಮಾ ನಾಯಕ್ನವರು ಹೇಳ್ತಾ ಇರುವಂತದ್ದು. ಅಂದ್ರೆ ನಾವು ಹಾಲಿನ ದರವನ್ನ ಹೆಚ್ಚಳ ಮಾಡಿಲ್ಲ, 50 ml ನ ಹೆಚ್ಚಾಗಿ ಕೊಟ್ಟು ಗ್ರಾಹಕರಿಂದ ₹2 ಪಡ್ಕೊಳ್ತಿದ್ವಿ ಅನ್ನೋಂಥ ಮಾತುಗಳನ್ನು ಈಗಾಗಲೇ ಹೇಳ್ತಾ ಇರುವಂತದ್ದು. ಅವಿನಾಶ್, ಧನ್ಯವಾದ ಕಿರಣ್ ಸೂರ್ಯ. ಭೀಮಾ ನಾಯ್ಕ್ ಅವ್ರ ಜೊತೆ ಮಾತನಾಡ್ತಾ ಇದ್ರು KMF ಅಧ್ಯಕ್ಷರ ಜೊತೆಗೆ. ಅವ್ರು ಹೇಳ್ತಿರುವಂಥದ್ದು ಅದೇನೆ, ನಮಗೆ ಉತ್ಪನ್ನ ಜಾಸ್ತಿ ಇದೆ, ಅಂದರೆ ಪ್ರೊಡಕ್ಷನ್ ಜಾಸ್ತಿ ಇದೆ, ಆ ಕಾರಣಕ್ಕೆ ನಾವು ಎಲ್ಲಾದರೂ ಒಂದು ಕಡೆ ಅಡ್ಜಸ್ಟ್ ಮಾಡಲೇಬೇಕು. ಬರುವಂಥ ರೈತರನ್ನ ಅಥವಾ ಯಾರು ಹಾಲು ತರ್ತಾರೆ ಸೊ ಅವ್ರನ್ನ ನಾವು ವಾಪಸ್ ಕಳ್ಸೋಕ್ಕಾಗಲ್ಲ, ಹಾಲು ಉತ್ಪನ್ನ ಏನಿದೆ. ಆ ಕಾರಣಕ್ಕೆ ನಾವು ಗ್ರಾಹಕರಿಗೆ ಅದನ್ನು ನೀಡೋ ಮೂಲಕ ಆ ಅಮೌಂಟನ್ನು ₹2 ಏನಿದೆ ಅದನ್ನು ನಾವು ಪಡ್ಕೊಳ್ತಾ ಇದ್ದೀವಿ. ಜೊತೆಗೆ ಲಾಜಿಕ್ ಪ್ರಕಾರ ₹2.20 ಆಗುತ್ತೆ ಓವರಾಲ್ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ. ಆ ಒಂದು 20 ಪೈಸವನ್ನು ಕೂಡ ನಾವೇ ಭರಿಸ್ತಾ ಇದ್ದೀವಿ. ಇದು ದರ ಏರಿಕೆ ಅಲ್ಲ, ನಾವು 50 ml ಜಾಸ್ತಿ ಕೊಟ್ಟು ₹2 ಪಡಿತಾ ಇದ್ದೀವಿ ಅಂತ. ಈಗ ಟೋಂಡ್ ಹಾಲು ಪರಿಷ್ಕೃತ ದರ ಎಷ್ಟು, ಪ್ರಸ್ತುತ ಎಷ್ಟಿದೆ ಅಂತ ನೋಡ್ತಾ ಇದ್ದೀವಿ. ಈಗ ₹42 ಇದೆ 1 ಲೀಟರ್ಗೆ, ಅದನ್ನು 44 ಮಾಡಲಾಗುತ್ತೆ. ಜೊತೆಗೆ 50 ml ಎಕ್ಸ್ಟ್ರಾ ನೀಡಲಾಗುತ್ತೆ. ಸೊ ಆ ₹2 ಏನು ಏರಿಕೆ ಮಾಡಿದ್ದಾರೆ ಆ 50 mlಗೆ ಅಂತ, ಅಂದರೆ ನಾವು ಕ್ವಾಂಟಿಟಿ ಜಾಸ್ತಿ ಕೊಡ್ತಾ ಇದ್ದೀವಿ, ಜೊತೆಗೆ ಆ ₹2 ಪಡಿತಾ ಇದ್ದೀವಿ ಅನ್ನೋದು ಈಗ KMF ಅಧ್ಯಕ್ಷರು ಹೇಳ್ತಿರುವಂಥ ಅವರ ಒಂದು ಪ್ಲಾನಿಂಗ್. ಇದರಲ್ಲಿ ಏನು ಮಾಡಿದ್ದಾರೆ ಅದನ್ನು ಹೇಳ್ತಾ ಇದ್ರು. ಸೊ ಟೋಂಡ್ ಹಾಲು ಏನು ಹೋಮೋಜಿನೈಸ್ಡ್ ಟೋಂಡ್ ಏನಿದೆ ಅದು ಕೂಡ ₹43 ಇವತ್ತಿನವರೆಗೆ, ನಾಳೆಯಿಂದ ₹45. ಆದರೆ ನಿಮಗೆ 50 ml ಜಾಸ್ತಿ ಸಿಗುತ್ತೆ ಅಂತ KMF ಹೇಳ್ತಾ ಇದೆ. ಸೊ ನಮ್ಮಲ್ಲಿ ಉತ್ಪನ್ನ ಜಾಸ್ತಿ ಆಗಿರೋದ್ರಿಂದ ನಾವು ಅದನ್ನು ಜನರಿಗೆ ಕೊಡ್ತಾ ಇದ್ದೀವಿ, ಏನು ಎಕ್ಸ್ಟ್ರಾ ಕೊಡ್ತಾ ಇದ್ದೀವಿ ಅದನ್ನು ಪಡಿತಿದ್ದೀವಿ ಅಷ್ಟೇ, ನಾವೇನು ರೇಟ್ ಜಾಸ್ತಿ ಮಾಡಿಲ್ಲ ಅಂತ. ಸೊ ಹೋಮೋಜಿನೈಸ್ಡ್ ಹಾಲು ಏನಿದೆ ಅದು ಕೂಡ ₹46 1 ಲೀಟರ್. ಆದರೆ ಈಗ ಪರಿಷ್ಕೃತ ದರ ಏನಿದೆ ಅದು ₹48, ಅಲ್ಲೂ ಕೂಡ ನಿಮಗೆ 50 ml ಜಾಸ್ತಿ ಸಿಗುತ್ತೆ. ಸೊ ಹಾಲಿನ ದರ ಹೆಚ್ಚಳ ಅನ್ನೋದು ಲಿಟ್ರಲಿ ಹೆಚ್ಚಳ ಅಲ್ಲ, ಆದರೆ ನಾವು ಅಷ್ಟೇ ಕ್ವಾಂಟಿಟಿ ಕೊಡ್ತಾ ಇದ್ದೀವಿ ಅಂತ. ಸೊ ಸ್ಪೆಷಲ್ ಹಾಲು ₹48 ಇರೋದು ಇನ್ನು ಮುಂದೆ ₹50, ಆದರೆ ಅಲ್ಲೂ ಕೂಡ 50 ml ಎಕ್ಸ್ಟ್ರಾ ನಾವು ಕೊಡ್ತಾ ಇದ್ದೀವಿ ಅಂತ KMF ಹೇಳ್ತಾ ಇದೆ. ಸೊ ರಾಜ್ಯದ ಜನತೆಗೆ ಈಗ ಹಾಲು ಎಕ್ಸ್ಟ್ರಾ ಸಿಗುತ್ತೆ ಹೌದು, ಆದರೆ ದುಡ್ಡಂತೂ ಜಾಸ್ತಿ ಕೊಡಲೇಬೇಕು. ಸೊ ನಾಳೆಯಿಂದಲೇ ಪರಿಷ್ಕೃತ KMF ಹಾಲಿನ ದರ ಜಾರಿ. ಸೊ ಇಲ್ಲಿ ಗ್ರಾಹಕರಿಗೆ ಆಗುವಂಥ ಕನ್ಫ್ಯೂಷನ್, ನಾನು 50 ಕೊಡ್ತೀನಿ ಅಂತ ಬೇಸರ ಪಡ್ಲೋ ಅಥವಾ 50 ml ನನಗೆ ಸಿಗ್ತಾ ಇದೆ ಅಂತ ಖುಷಿ ಪಡ್ಲೋ ಅನ್ನೋ ಗೊಂದಲ ಈಗ ಗ್ರಾಹಕರಿಗೆ ಆಗುತ್ತೆ. ಅಂದರೆ ಭಾಳಷ್ಟು ಮಂದಿ ಇಂತಿಷ್ಟೇ ಬಜೆಟ್ ಅಂತ ಹೇಳ್ಕೊಂಡು ಜೀವನ ಸಾಗಿಸ್ತಾ ಇರ್ತಾರೆ. ಕಳೆದ ವರ್ಷ 3 ಆಗಿದೆ, ಈ ವರ್ಷ ಈಗ 2 ಆಯಿತು, ಅಲ್ಲಿಗೆ ₹5 ಜಾಸ್ತಿ ಆಯಿತು. ಸೊ ಪ್ರಸ್ತುತ ದರ ಏನಿದೆ 51, 53 ಸಮೃದ್ಧಿ ಹಾಲಿಗೆ, ಇನ್ನು ಮುಂದೆ 53 ಸಮೃದ್ಧಿ ಹಾಲಿಗೆ ಪ್ಯಾಕೆಟ್ಗೆ, ಆದರೆ 50 ml ಎಕ್ಸ್ಟ್ರಾ ನೀಡ್ತಾ ಇದ್ದೀವಿ ಅಂತ KMF ಹೇಳ್ತಿರೋದು.